ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ಇಂದಿನ 2 ದಿನದ ವ್ಲಾಗ್ ಇದು. ಅಂದರೆ ಅವತ್ತಿಂದ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಈಗಂತೂ ಪ್ರೆಗ್ನೆಂಟ್ ಇರೋದ್ರಿಂದ ತುಂಬ ಜಾಸ್ತಿ ಫೋನನ್ನು ಕೂಡ ನೋಡೋಕ್ಕಾಗೋದಿಲ್ಲ. ಅದರಿಂದ ತುಂಬ ಟೈಮ್ನ ತೊಗೊಂಡು ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಂಗೂ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಬೇಡ, ತುಂಬ ದಿನ ಆಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ಶೂಟ್ ಮಾಡಬೇಕಾದ್ರೆ ನಾವು ಪಟ್ಟಿರೋಂತಹ ಶ್ರಮ ಇರುತ್ತಲ್ಲ, ಅದನ್ನು ನೆನೆಸ್ಕೊಂಡಾಗ ಅಥವಾ ಅದನ್ನು ಫೀಲ್ ಮಾಡಿದಾಗ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡಿರ್ತೀವಿ, ಇದನ್ನೇ ಹೆಂಗಪ್ಪ ಡಿಲೀಟ್ ಮಾಡೋದು ಅಂತ ಅನಿಸುತ್ತೆ. ಅದರಿಂದ ಒಂದು ರೆಸಿಪಿನೂ ಕೂಡ ಇತ್ತು, ಅದರಿಂದ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದನೇ ಇದನ್ನು ಎಡಿಟ್ ಮಾಡಿಟ್ಟಿದ್ದೆ, ಅಂದರೆ ವಾಯ್ಸ್ ಕೊಡೋದಕ್ಕೆ ಆಗಿರಲಿಲ್ಲ. ನಾನು ಆಗಲೇ ಹೇಳ್ದಾಗೇ ಪ್ರೆಗ್ನೆಂಟ್ ಇದ್ದೀನಿ ಅಲ್ವಾ, ಆ ಕಾರಣಕ್ಕೆ ತುಂಬ ಜಾಸ್ತಿ ಹೊತ್ತು ಫೋನನ್ನು ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆದಷ್ಟು ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಫ್ರೀ ಆದಾಗ ವಾಯ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ಹಬ್ಬ ಇರೋ ಕಾರಣ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು. ಹಾಗೆಯೇ ನನ್ನ ಡೆಲಿವರಿ ಡೇಟ್ ಕೂಡ ಹತ್ತಿರ ಬರ್ತಾಯಿದೆ ಅಲ್ವಾ, ಇನ್ನು ಡೆಲಿವರಿ ಆದಮೇಲೆ ಸೂತ್ಕ ಬರುತ್ತಲ್ವ, ಅದರಿಂದ ಎರಡಕ್ಕೂ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಮನೆನ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಮೊದಲನೇ ಪಾಪುಗೆ ಅಮ್ಮನ ಮನೆಗೆ ಸೂತ್ಕ ಬರುತ್ತೆ ಡೆಲಿವರಿ ಆದಾಗ, ಇನ್ನು ನೆಕ್ಸ್ಟು ಎಷ್ಟೇ ಪಾಪುಗಳಾದ್ರೂ ಕೂಡ ಸೂತ್ಕ ಬರೋದು ಇನ್ನು ಗಂಡನ ಮನೆಗೆ. ಅದರಿಂದ ಈ ಸಲ ಸೂತ್ಕ ಆಗುತ್ತಲ್ಲ ಅಂತ ಹೇಳಿಬಿಟ್ಟು, ಹಬ್ಬನೂ ಇತ್ತಲ್ಲ ಅಂತ ಹೇಳಿ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ, ಇನ್ನು ನಾನು ಹುಟ್ಟೋದ್ರೆ ಇನ್ನು ಇವರಿಬ್ಬರಿಗೆ ಕಷ್ಟ ಆಗುತ್ತಂತ ಹೇಳಿಬಿಟ್ಟು ಈಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೋಕೇಸನ್ನು ಕ್ಲೀನ್ ಮಾಡ್ಕೊಂಡ್ವಿ. ಅಂದರೆ ಶೋಕೇಸ್ ಒಂದೇ ಕ್ಲೀನ್ ಮಾಡ್ಕೊಂಡಿದ್ದು, ಅಂದರೆ ಅಲ್ಲಿರೋ ಐಟಮ್ಗಳೆಲ್ಲ ಕೂಡ ತೆಗೆದು ಒರೆಸ್ಬೇಕಲ್ವ. ಅದರಿಂದ ಒಬ್ಬರು ಜೋಡಿಸ್ಕೊಳ್ತೀವಿ ಅಂತಂದರೆ ಇನ್ನೊಬ್ಬರು ಹೆಲ್ಪಿಗೆ ಇರಲೇಬೇಕು ಅದನ್ನು ಒರೆಸಿ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು, ಅದರಿಂದ ಶೋಕೇಸನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಇನ್ನು ಮಿಕ್ಕಿದ್ದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗೆಯೇ ಸೂತ್ಕ ತೆಗಿಬೇಕಾದ್ರೆ ಗೋಮೂತ್ರನೇ ಎರಚಿದ್ರೆ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದೊಂದನ್ನು ಕ್ಲೀನ್ ಮಾಡ್ಕೊಂಡ್ವಿ. ಅದಾದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳಿಗೆ ಹೇಳ್ಬಿಡ್ಬೇಕಿತ್ತಲ್ವ, ಅದರಿಂದ ಕೊಬ್ಬರಿ ಎಲ್ಲನೂ ಕೂಡ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಈ ಸಲ ಎಲ್ಲೂ ಕೂಡ ಕರ್ಕೊಂಡೋಗಿ ಹೇಳ್ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಹೊರಗಡೆನೇ ಮಿಕ್ಸ್ ತರಿಸೋಣ ಅಂದ್ಕೊಂಡ್ವಿ. ಅದಾದಮೇಲೆ ಬೇಡ, ಮನೇಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವ ಅಂತ ಹೇಳಿಬಿಟ್ಟು ಕೊಬ್ಬರಿ ಹಾಗೆಯೇ ಬೆಲ್ಲ ಎಲ್ಲನೂ ಕೂಡ ಕಟ್ ಮಾಡಿ ಇಡ್ತಾಯಿದ್ದೀನಿ. ನಮಗೆಲ್ಲ ಹೇಳ್ಬಿಡ್ಬೇಕಾದ್ರೆ ನಮ್ಮಮ್ಮ ಕಟ್ ಮಾಡಿ ಇಡ್ತಿದ್ದೆಲ್ಲ ನೆನಪಿದೆ. ಅಂದರೆ ಆಗ ನಮಗೇನು ಟೆನ್ಷನ್ ಇರ್ತಿರಲಿಲ್ಲ, ಎಲ್ಲ ಅವರೇ ಮಾಡ್ಕೊಳ್ತಿದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ, ಹಾಗೆಯೇ ಏನೋ ಒಂಥರ ಖುಷಿ ಇರುತ್ತೆ. ಅದನ್ನೆಲ್ಲನೂ ಕೂಡ ನಾವು ಫೀಲ್ ಮಾಡಬೇಕಾದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ. ಹಾಗೆಯೇ ಇದೆಲ್ಲನೂ ಮಾಡೋದಕ್ಕೂ ಕೂಡ ಒಂಥರ ಖುಷಿ ಅಂತ ಅನಿಸುತ್ತೆ. ಇನ್ನು ಕೊಬ್ಬರಿ ಹಾಗೆ ಬೆಲ್ಲನೂ ಕೂಡ ಎರಡನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಬಿಸಿಲಲ್ಲಿ ಒಣಗಲಿಕ್ಕೆ ಇಡ್ತಾಯಿದ್ದೀನಿ. ಒಂದು 2 ದಿನ ಒಣಗಿದ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನು ನೆಕ್ಸ್ಟು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇವತ್ತು ಸಬ್ಬಕ್ಕಿ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಣ್ಣ ಸಬ್ಬಕ್ಕಿನ ನೀರಲ್ಲಿ ನೆನೆ ಹಾಕಿಡಬೇಕು. ಒಂದು ಅರ್ಧ ಗಂಟೆಗಿಂತ ಜಾಸ್ತಿ, ಅಂದರೆ 1 ಅವರ್ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿಡಬೇಕು. ಅಂದರೆ ಹಬೇಲಿ ಬೇಯುತ್ತಲ್ವ, ಅದರಿಂದ ಖಂಡಿತವಾಗಿಯೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಒಂದು 1/2 ಅವರ್ ಟು 1 ಅವರ್ ಇದನ್ನು ನೆನೆಯೋಕ್ಕಿಟ್ರೆ ಸಾಕಾಗುತ್ತೆ. ರವೆ ಇಡ್ಲಿ ಎಷ್ಟು ಸಾಫ್ಟಾಗಿರುತ್ತೋ ಅದಕ್ಕಿಂತಲೂ ಕೂಡ ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕೂಡ. ಈಗ ಇದನ್ನು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗೆಯೇ ಹೆಲ್ದಿನೂ ಕೂಡ. ಇದು ತುಂಬಾ ಬಾಡಿನ ತಂಪಾಗೂ ಕೂಡ ಇಡುತ್ತೆ ಈ ಸಬ್ಬಕ್ಕಿ. ಇದರಲ್ಲಿ ಕೀರು ಹಾಗೆಯೇ ಇಡ್ಲಿ ಪ್ರತಿಯೊಂದು ರೆಸಿಪಿಗಳನ್ನೂ ಕೂಡ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಇದರಿಂದ. ಈಗ ಇದಕ್ಕೆ ಕ್ಯಾರೆಟ್ನು ಕೂಡ ತುರ್ತಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಸೈಜ್ದು ಒಂದು ಕ್ಯಾರೆಟನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಅಂತ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಹಾಗೆಯೇ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಇಷ್ಟನ್ನು ಹಾಕಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ
ಬ್ರೌನ್ ಕಲರ್ ಬರಬೇಕು, ಹಾಗೆಯೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಅರ್ಧ kg ಅಷ್ಟು ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೀಡಿಯಮ್ ರವೆನೂ ಕೂಡ ಹಾಕೋಬೋದು, ಹಾಗೆಯೇ ಸಣ್ಣ ರವೆ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಯಾವ ಅಳತೆಯಲ್ಲಿ ನಾನು ಸಬ್ಬಕ್ಕಿನ ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ ರವೆನೂ ಕೂಡ ತೊಗೊಂಡಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ರವೆನೂ ಅಷ್ಟೇ ಚೆನ್ನಾಗಿ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ತಾ ಬರಬೇಕು. ಚೆನ್ನಾಗಿ ಹುರಿದಷ್ಟು ಕೂಡ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಹುರಿದು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನಾವು ಆಲ್ರೆಡಿ ನೆನೆ ಹಾಕಿಟ್ಟಿದ್ವಲ್ಲ ಸಬ್ಬಕ್ಕಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನೀರನ್ನು ಸೋಸಿ ಇದನ್ನು ನೀಟಾಗಿ ಹಾಕೋಬೇಕು. ಹಾಕಿದ್ದಾದಮೇಲೆ ನಾನು ಆಲ್ರೆಡಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನೀರು ಅಥವಾ ಮೊಸರು ಏನೂ ಹಾಕೋಬಾರ್ದು, ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವ ಕಪ್ಪನ್ನು ಅಳತೆನ ತೊಗೊಂಡಿದ್ದೆ ರವೆ ಮತ್ತು ಸಬ್ಬಕ್ಕಿನ ಹಾಕಲಿಕ್ಕೆ ಅದೇ ಕಪ್ಪಲ್ಲಿ ಫುಲ್ಲಾಗಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಮೊಸರನ್ನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫ್ಯಾಟ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಕಿ ಈಗ ಇದನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಗೂ ಕೂಡ ಮೊಸರು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 1/4 ಗಂಟೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು, ಅಂದರೆ ಸ್ವಲ್ಪ ಉಬ್ಬೋದಕ್ಕೆ ಬಿಡಬೇಕು. ಅದು ಉಬ್ಬಷ್ಟೊತ್ತಿಗೆ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಸವರ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಲೇಟ್ಗೂ ಕೂಡ ಎಣ್ಣೆನ ಹಾಕಿ ಎಲ್ಲದಕ್ಕೂ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಈ ಕಡೆ ಇದನ್ನು ಕೂಡ ಅಷ್ಟೇ ಒಂದು 1/4 ಗಂಟೆ ಆದಮೇಲೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ರವೆ ಎಲ್ಲ ಅರಳಿದೆ ಅಲ್ವಾ, ಅದರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಈ ಟೈಮಲ್ಲಿ ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಇದನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು. ಅದಾದಮೇಲೆ ಎಣ್ಣೆ ಸವರಿಟ್ಟಂತಹ ಪ್ಲೇಟಿಗೆ ಒಂದೊಂದಾಗಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ಅದು ಆಪ್ಷನಲ್ಲು. ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ನಾನು ಇಲ್ಲಿ ಗೋಡಂಬಿನ ಹಾಕಿ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಉಬ್ಬಿ ಅಂಟ್ಕೊಳ್ಳುತ್ತೆ ಅಂತಲೂ ಏನಿಲ್ಲ, ಅದು ನಾವು ಯಾವ ಸೈಜಲ್ಲಿ ಹಾಕಿರ್ತೀವಿ ಅದೇ ಸೈಜಲ್ಲಿ ಇಡ್ಲಿ ಬಂದಿರುತ್ತೆ. ಆದರೆ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಎಲ್ಲ ಪ್ಲೇಟ್ಗಳಿಗೂ ಕೂಡ ಇಡ್ಲಿದು ಹಿಟ್ಟನ್ನು ಹಾಕಿ ಈ ರೀತಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ವಿಷಲ್ ಕೂಗಿಸ್ಕೋಬೇಕು. ಹಾಗೆಯೇ ಬೆಳಗ್ಗೆ ಕಾಫಿ ಮಾಡಿದ್ದಂತಹ ಪಾತ್ರೆಗಳು, ಹಾಗೆಯೇ ಇಡ್ಲಿ ಮಾಡಿದಾಗ ಯೂಸ್ ಮಾಡಿರುವಂತಹ ಪಾತ್ರೆಗಳೆಲ್ಲ ಇತ್ತು. ಇನ್ನು ಇಡ್ಲಿ ಆಗೋಷ್ಟೊತ್ತಿಗೆ ಇದೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡ್ರೆ ಕೆಲಸನೂ ಕೂಡ ಈಸಿಯಾಗಿ ಬೇಗ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಈಗ ಪಾತ್ರೆಗಳೆಲ್ಲನೂ ಕೂಡ ತೊಳಿತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ಇಡ್ಲಿ ಮಾಡಿದರೆ, ದೋಸೆ ಮಾಡಿದ್ರೆ ಪಾತ್ರೆಗಳು ಜಾಸ್ತಿನೇ ಬೀಳುತ್ತೆ. ಅದರಲ್ಲಂತೂ ಇಡ್ಲಿ ಮಾಡಿದಾಗ ಹಾಗೆಯೇ ಬಿಸಿಬೇಳೆಬಾತು ಇವೆರಡು ರೆಸಿಪಿನ ಮಾಡಿದಾಗ ಮನೇಲಿ ಪಾತ್ರೆಗಳು ಅತಿ ಹೆಚ್ಚಾಗಿ ಬಳಸ್ಕೊತೀವಿ. ಹಾಗೆಯೇ ಅವತ್ತಿನ ದಿನ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ. ಇವತ್ತು ನಾನು ಈ ಇಡ್ಲಿ ಮಾಡಿರೋದ್ರಿಂದ ಕೆಲವೊಂದು ಪಾತ್ರೆಗಳು ಜಾಸ್ತಿ ಇತ್ತು, ಅದರಿಂದ ಟೀ ಕಾಫಿ ಮಾಡಿದ್ದು ಕೂಡ ತೊಳೆದಿರಲಿಲ್ಲ. ಎಲ್ಲನೂ ಕೂಡ ಒಟ್ಟಿಗೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಪಾತ್ರೆಗಳನ್ನ ತೊಳೆದು ಈಗ ನೀಟಾಗಿ ಸಿಂಕೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಲ್ಲೇ. ನನಗೂ ಕೂಡ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ವಿಷಲ್ ಕೂಡ ತಣ್ಣಗಾಗಿತ್ತು. ನಾನಿಲ್ಲಿ ಇಡ್ಲಿನ ತೆಗೆದು ತೋರಿಸ್ತಾ ಇದ್ದೀನಿ, ಸಬ್ಬಕ್ಕಿ ಇಡ್ಲಿನ ಯಾವ ರೀತಿ ಬಂದಿದೆ ಅಂತ. ನೋಡೋದಕ್ಕಂತೂ ಫುಲ್ ಕಲರ್ಫುಲ್ ಆಗಿದೆ. ಹಾಗೆಯೇ ಈಗ ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ಪ್ಲೇಟಿಗೆ ಅಂಟಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಅಷ್ಟು ಸಾಫ್ಟಾಗಿ ಕೂಡ ಇರುತ್ತೆ. ಇದು ಬಿಸಿಯೂ ತಿನ್ಬೋದು, ಹಾಗೆಯೇ ತಣ್ಣಗಾದ್ಮೇಲೂ ತಿನ್ಬೋದು. ಟೇಸ್ಟ್ ಅಂತೂ ವೇರಿಯೇಷನ್ ಆಗೋದೇ ಇಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂಥರ ಏನು ಮಣಿಗೆಗಳು ಪೋಣಿಸ್ತಾ ಇರೋ ಥರ ಅಷ್ಟು ಕಾಳುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಸಬ್ಬಕ್ಕಿ ಇಡ್ಲಿಗೆ ನಾನು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಂಬಾರು ಬೇಕು ಅಂತ ಅನಿಸಲ್ಲ, ಅಥವಾ ಗ್ರೇವಿ ಬೇಕು ಅಂತ ಅನಿಸಲ್ಲ. ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಕಾಯಿ ಚಟ್ನಿ ಇಲ್ಲ ಅಂದರೂ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಒಗ್ಗರಣೆ ಮಾಡಿ ಜೊತೆಗೆ ಅದಕ್ಕೆ ತರಕಾರಿಗಳು ಸೊಪ್ಪು ಎಲ್ಲನೂ ಕೂಡ ಹಾಕಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಬೆಳಿಗ್ಗೆ ಮನೆ ಕಸನೂ ಕೂಡ ಗುಡಿಸಿರಲಿಲ್ಲ,
ತಿಂಡಿ ಮತ್ತು ಅಡುಗೆ ಎಲ್ಲನೂ ಮುಗಿಸ್ಕೊಂಡು ಅದಾದಮೇಲೆ ಸಂಜೆ ಗುಡಿಸೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಅಷ್ಟೇನು ಗಲೀಜಾಗಿರಲಿಲ್ಲ ಅಥವಾ ಧೂಳಿರಲಿಲ್ಲ. ಅದರಿಂದ ಸಂಜೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊಟ ತಿಂಡಿ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಸೋಫಾ ಕವರ್ಗಳೆಲ್ಲನೂ ಕೂಡ ಒದ್ರಿಕೊಂಡು ಅದಾದಮೇಲೆ ಕಸ ಎಲ್ಲನೂ ಗುಡಿಸ್ಕೊಂಡು ಬಂದೆ. ವಾರ ಇಲ್ಲ ಅಂತಂದರೆ ಮನೆ ಏನು ಒರ್ಸೋಕ್ಕೆ ಹೋಗೋದಿಲ್ಲ, ಹಾಗೆಯೇ ಬರೀ ಕಸನ ಗುಡಿಸ್ಬಿಟ್ಟು ಹಾಗೆ ಬಿಡ್ತೀನಿ, ನೀಟಾಗಿ ಕಾಣಿಸುತ್ತೆ ಕೂಡ. ಅದಾದಮೇಲೆ ಎಣ್ಣೆ ಹಾಕಿ ತಲೆಗೆ ತುಂಬ ದಿನವೇ ಆಗಿಬಿಟ್ಟಿತ್ತು ಮತ್ತು ಹೇರೆಲ್ಲ ಸ್ವಲ್ಪ ಡ್ರೈ ಆಗಿತ್ತು. ಅದರಿಂದ ಎಣ್ಣೆ ಹಾಕಿಸ್ಕೊಳ್ಳೋಣ ತಲೆಗೆ ಅಂತ ಹೇಳಿಬಿಟ್ಟು ಇಲ್ಲಿ ಅಮ್ಮನ ಕೈಲಿ ಎಣ್ಣೆನ ಹಾಕಿಸ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಯಾವುದೇ ರೀತಿಯಾದ ಬೇರೆ ಬೇರೆ ಎಣ್ಣೆನ ಯೂಸ್ ಮಾಡಲ್ಲ. ಆದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆಯೇ ಹರಳೆಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆಯೇ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.